ಭಕ್ತರೆ, ಇಂದಿನ ನಮ್ಮ ಕಥೆ ಶನಿದೇವರು ಕುರಿತು. ಶನಿದೇವರು ಎಂದರೆ ಜನರಲ್ಲಿ ಭಯ, ಗೌರವ, ಭಕ್ತಿ ಈ ಮೂರನ್ನೂ ಉಂಟುಮಾಡುವ ದೇವರು. ಅವರ ಕೃಪೆ ಇದ್ದರೆ ಏಳಿಗೆಯೇ ಏಳಿಗೆ. ಅವರ ಕೋಪ ಬಂದರೆ ರಾಜರೂ ಬೀದಿಗಿಳಿಯುತ್ತಾರೆ ಎಂದು ಹೇಳಲಾಗಿದೆ. ಆದರೆ ಶನಿದೇವರು ನಿಜವಾಗಿಯೂ ಶಾಪಕರೇ ಅಥವಾ ನ್ಯಾಯದೇವತೆ? ಇವೆಲ್ಲವನ್ನೂ ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಶನಿದೇವರ ಜನ್ಮವು ಸೂರ್ಯ ಭಗವಾನ್ ಮತ್ತು ಛಾಯಾದೇವಿಯವರಿಂದ. ಸಂಜ್ಞಾದೇವಿ ಸೂರ್ಯದೇವರ ಪತ್ನಿ ತೀವ್ರ ತಾಪದಿಂದ ಬಳಲುತ್ತಾ ತನ್ನ ನೆರಳನ್ನು ಸೃಷ್ಟಿಸಿ ಛಾಯಾರೂಪದಲ್ಲಿ ಅಲ್ಲಿಬಿಡುತ್ತಾಳೆ. ಆ ಛಾಯಾರೂಪವೇ ಶನಿದೇವರಿಗೆ ತಾಯಿ. ಛಾಯಾದೇವಿ ಶನಿಯನ್ನು ತೀವ್ರ ತಪಸ್ಸಿನಲ್ಲಿ ಹೆತ್ತಳು. ಗರ್ಭಾವಸ್ಥೆಯಲ್ಲಿ ಅವಳು ಭಗವಂತನಿಗೆ ತಪಸ್ಸು ಮಾಡುತ್ತಿದ್ದ ಕಾರಣ ಶನಿಯ ಕಣ್ಣುಗಳು ಕಪ್ಪುಗಪ್ಪಾಗಿದ್ದು ಅವನು ಜನ್ಮತಃ ಗಾಢ ತೇಜಸ್ಸಿನಿಂದ ಕೂಡಿದನು. ಜನ್ಮದಿಂದಲೇ ಶನಿಗೆ ಒಂದು ವಿಶೇಷ ಶಕ್ತಿ ಇತ್ತು. ಅವನ ದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ಅವರ ಜೀವನದಲ್ಲಿ ಬದಲಾವಣೆಗಳಾಗುತ್ತವೆ. ಕೆಲವರಿಗೆ ಏಳಿಗೆ, ಕೆಲವರಿಗೆ ಸಂಕಷ್ಟ. ಇದೇ ಕಾರಣ ಜನರು ಶನಿಯನ್ನು ಭಯದಿಂದ ನೋಡುತ್ತಿದ್ದರು. ಆದರೆ ಶನಿ ಎಂದಿಗೂ ಯಾರನ್ನು ಶತ್ರುತೆಯಿಂದ ನೋಡುವುದಿಲ್ಲ. ಅವರು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡವರನ್ನು ಮಾತ್ರ ಪಾಠ ಕಲಿಸುತ್ತಾರೆ. ನ್ಯಾಯದೇವತೆ ಎಂಬ ಬಿರುದು ಕೂಡ ಅವರಿಗೆ ಅದರಿಂದಲೇ ಬಂದಿದೆ. ಶನಿ ಮತ್ತು ಯಮಧರ್ಮರಾಜ ಇಬ್ಬರೂ ಸಹ ಸಹೋದರರು. ಯಮನು ಮರಣದ ನಂತರದ ಫಲವನ್ನು ನೀಡುವವನು. ಆದರೆ ಶನಿ ಜೀವಮಾನದಲ್ಲಿಯೇ ಕರ್ಮದ ಫಲವನ್ನು ಅನುಭವಿಸುವಂತೆ ಮಾಡುತ್ತಾನೆ. ಅದಕ್ಕಾಗಿಯೇ ಶನಿಯನ್ನು ಕರ್ಮಫಲದಾತ ಎಂದು ಕರೆಯುತ್ತಾರೆ. ಒಮ್ಮೆ ಶನಿದೇವರು ಶ್ರೀ ಹನುಮಂತನ ಬಳಿ ಬಂದು, ನನ್ನ ಸಾಡೆ ಸತ್ತೆ ನಿನಗೂ ಬರಬೇಕು, ನಾನು ನಿನ್ನ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿದರು. ಹನುಮಂತನು ವಿನಯದಿಂದ ನಿನ್ನ ಆಸೆ ತೀರಲಿ ಎಂದು ಒಪ್ಪಿಕೊಂಡ. ಶನಿದೇವರು ಹನುಮಂತನ ಭುಜದ ಮೇಲೆ ಕುಳಿತ ತಕ್ಷಣ ಹನುಮಂತನು ತನ್ನ ಬಾಲವನ್ನು ಬೆಂಕಿಗೆ ಹೊತ್ತಿಸಿ ಲಂಕೆಯನ್ನು ಸುಟ್ಟು ಹಾಕಲು ಹೊರಟ. ಶನಿದೇವರು ಭುಗಿಲೆದ್ದ ಬೆಂಕಿ ಮತ್ತು ಹೊಡೆತಗಳಿಂದ ನಲುಗಿ, ದೇವರೇ, ಸಾಕು ಸಾಕು, ನನ್ನನ್ನು ಬಿಡು ಎಂದು ಅತ್ತರು. ಆಗ ಹನುಮಂತನು ಅವರಿಗೆ ತೆಂಗಿನೆಣ್ಣೆ ಹಚ್ಚಿದನು. ಆ ದಿನದಿಂದ ಶನಿದೇವರು ಯಾರು ನನ್ನನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೋ ಮತ್ತು ಹನುಮಂತನನ್ನು ಸ್ಮರಿಸುತ್ತಾರೋ ಅವರಿಗೆ ನಾನು ತೊಂದರೆ ಕೊಡುವುದಿಲ್ಲ ಎಂದು ವಚನ ಕೊಟ್ಟರು. ಮತ್ತೊಂದು ಪ್ರಸಿದ್ಧ ಕಥೆ ರಾಜ ಹರಿಶ್ಚಂದ್ರನದು. ಶನಿದೇವರು ಅವರ ಸತ್ಯಸಂಧತೆಯನ್ನು ಪರೀಕ್ಷಿಸಲು ಭಯಾನಕ ಕಷ್ಟಗಳನ್ನು ತಂದರು. ತನ್ನ ರಾಜ್ಯ, ಪತ್ನಿ, ಮಗ ಎಲ್ಲವನ್ನೂ ಕಳೆದುಕೊಂಡರೂ ಹರಿಶ್ಚಂದ್ರನು ಸತ್ಯವನ್ನು ಬಿಟ್ಟುಕೊಡಲಿಲ್ಲ. ಕೊನೆಗೆ ಶನಿದೇವರು ಸಂತೋಷಗೊಂಡು ಇಂತಹ ಸತ್ಯನಿಷ್ಠರು ವಿರಳರು ಎಂದು ಆಶೀರ್ವದಿಸಿದರು. ಇದರ ಅರ್ಥವೇನೆಂದರೆ ಶನಿದೇವರು ತೊಂದರೆ ಕೊಡುತ್ತಾರಂತೆ ಕಾಣಿಸಿದ್ದರೂ ಅದು ಆತ್ಮಶುದ್ಧಿ, ಧರ್ಮನಿಷ್ಠೆ ಪರೀಕ್ಷೆಗೆ ಮಾತ್ರ. ಶನಿದೇವರನ್ನು ಭಯಪಡುವಕ್ಕಿಂತ ಅವರ ಆರಾಧನೆ ಮಾಡುವುದು ಮುಖ್ಯ. ಪ್ರತಿ ಶನಿವಾರ ಕಪ್ಪು ಎಳ್ಳು, ಎಣ್ಣೆ ದೀಪ ಹಚ್ಚುವುದು, ಹನುಮಂತನ ಸ್ಮರಣೆ, ಬಡವರಿಗೆ ಅನ್ನ ಬಟ್ಟೆ ನೀಡುವುದು ಇವು ಶನಿಗ್ರಹದ ಕೋಪ ಶಮನಕ್ಕೆ ಮಾರ್ಗ. ಶನಿದೇವರ ಆರಾಧನೆಯ ಸತ್ಯ, ಅವರು ಕೋಪದೇವರು ಅಲ್ಲ, ನ್ಯಾಯದೇವರು, ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ಅಪ್ರಮಾದಿ ದೇವರು. ಹೀಗಾಗಿ ಭಕ್ತರೇ, ಶನಿದೇವರನ್ನು ಭಯದಿಂದ ನೋಡುವ ಅಗತ್ಯವಿಲ್ಲ. ನ್ಯಾಯದ ಮಾರ್ಗದಲ್ಲಿ ನಡೆದುಕೊಂಡರೆ ಶನಿಯ ಅನುಗ್ರಹವೂ ಸಿಗುತ್ತದೆ. ನಮ್ಮ ಕರ್ಮವೇ ನಮ್ಮ ಭವಿಷ್ಯ. ಶನಿದೇವರು ಅದಕ್ಕೆ ಕಾವಲುಗಾರರು. ಅವರ ಅನುಗ್ರಹವಿಲ್ಲದೆ ಯಾರ ಜೀವನದಲ್ಲೂ ಶಾಂತಿ, ಸೌಭಾಗ್ಯ ಸಾಧ್ಯವಿಲ್ಲ. ಓಂ ಶನಿಶ್ಚರಾಯ ನಮಃ.